ಶ್ರೀ ಗುರುಭ್ಯೋ ನಮಃ. ಇದು ಮಧ್ವವಿಜಯದ 80ನೇ ಭಾಗ. 79ನೇ ಭಾಗ ಕಳೆದ ದಿವಸ ಮುಕ್ತಾಯ ಕಂಡಾಗ 12ನೇ ಸರ್ಗ ಮುಕ್ತಾಯ ಕಂಡಿತ್ತು. ಆಚಾರ್ಯರು ಪುಂಡರೀಕಪುರಿ ಮತ್ತು ಪದ್ಮತೀರ್ಥ ಮೊದಲಾದವರನ್ನ ಸೋಲಿಸಿದರು. ಸೋಲಿಸಿದಾಗ ಅವರು ರಚನೆ ಮಾಡಿದಂಥ ಗ್ರಂಥ, ಅವರು ಆ ವಾದ ಮಾಡಿದಂಥ ವಾದದಲ್ಲಿ ಪ್ರಸ್ತುತಪಡಿಸಿದಂಥ ವಿಷಯ, ಅದು ವಾದ ಅಥವಾ ತತ್ವೋದ್ಯೋತ ಅನ್ನುವಂಥ ಗ್ರಂಥದ ರೂಪವನ್ನು ತಳೆಯಿತು. ಮತ್ತೆ ಆಚಾರ್ಯ ಶಿಷ್ಯರು ಕೆಲವು ಶ್ಲೋಕಗಳನ್ನು ಅಲ್ಲಿ ಆಚಾರ್ಯರ ವಿಜಯದ ಸಂಕೇತವಾಗಿ ರಚಿಸಿ ಇದನ್ನು ತಮ್ಮ ಗ್ರಂಥದ ಕೊನೆಗೆ ನಿಬದ್ಧಗೊಳಿಸಬೇಕು ಅಂತ ಪ್ರಾರ್ಥಿಸಿದರು. ಅದರಂತೆ ಆಚಾರ್ಯರ ಆ ತತ್ವೋದ್ಯೋತ ಗ್ರಂಥದ ಕೊನೆಯಲ್ಲಿ ಆ ಶ್ಲೋಕಗಳನ್ನು ಇವತ್ತಿಗೂ ನೋಡ್ತೇವೆ ನಾವು. ಅದೆಲ್ಲ ಆದ ಬಳಿಕ ಈ 13ನೇ ಸರ್ಗದಲ್ಲಿ ಏನು ಕಥಾ ಇದೆ ಅದನ್ನು ನೋಡಬೇಕು. 13ನೇ ಸರ್ಗದ 1ನೇ ಶ್ಲೋಕ ಅದನ್ನು ಇವತ್ತು ನೋಡಬೇಕು. ಪೃಥುದರ್ಶನ ಮುತ್ತಿಥಂ ಕೃತಾರ್ಥಂ ಪೃಥಿವೀ ಪ್ರಣತಿಂ ಗೃಹೀತವಂತಂ ನಿಜ ಶಿಷ್ಯ ಮುದೇಥ ಸಖ್ಯಮಾಪ್ತಂ ಪುರುಷಃ ಕಚ್ಚಿದ್ ಉಪಾಯಯೌ ಕದಾಚಿತ್. ಆಚಾರ್ಯರು ಆ ಒಂದು ಪ್ರದೇಶದಲ್ಲಿ ತಮ್ಮ ಚಾತುರ್ಮಾಸ್ಯದ ಕಾರ್ಯಕ್ರಮವನ್ನು ಮುಗಿಸಿ ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ಸಜ್ಜಾಗೋರಿದ್ರು. ಉತ್ಥಾಯ ಪೌರ್ಣಮಾಸ್ಯಾಂ ಸ್ವಾರಾಮ ಮಿತೋ ನಿಶೀಥ ಏವ ಗತಂ ಶ್ರುತ್ವಾ ಚೋಳಂ ತ್ರಾಸಾದ್ ಗ್ರಾಮ್ಯೈ ಸಹ ದತ್ತಮಗ್ರಹೀತ್ ಗ್ರಂಥಂ. ಚಾತುರ್ಮಾಸ್ಯದಿಂದ ಆಚಾರ್ಯರು ಸಮಾಪ್ತಿ ಮಾಡಿ ಎದ್ರು. ಮುಂದೆ ಆ ಸ್ವಾರಾಮ ಅಥವಾ ಆ ಕಾವು ಮಠ ಅಂತ ಏನಿತ್ತು, ಅಲ್ಲಿಂದ ಆ ಕಾವು ಮಠಕ್ಕೆ ಹೊರಟರು ಆಚಾರ್ಯರು. ಹೋಗುವಾಗ ಅವರಿಗೆ ಸುದ್ದಿ ತಿಳಿಯಿತು. ಮಧ್ವರಿಗೆ ಹೆದರಿ ಆ ಪದ್ಮತೀರ್ಥರು ಅನ್ನೋರು ಏನಿದ್ರು, ಹಿಂದಿನ ರಾತ್ರಿಯೇ ಊರು ಬಿಟ್ಟು ಹೊರಟೋಗಿದ್ದಾರೆ ಅನ್ನುವಂಥ ಸಮಾಚಾರ ಅವರಿಗೆ ತಿಳಿಯಿತು. ಆ ಗ್ರಂಥಗಳ ಒಂದು ಭಂಡಾರ ಏನಿತ್ತು ಅದನ್ನ ಆಚಾರ್ಯರಿಗೆ ತಂದು ಒಪ್ಪಿಸಿದ್ರು. ಅಲ್ಲಿ ಅವರು ಸ್ಥಳೀಯರು, ಆ ಗ್ರಾಮದ ಮುಖಂಡರು. ಆಚಾರ್ಯರು ಏನ್ ಮಾಡಿದ್ರು, ಆ ಗ್ರಂಥವನ್ನು ಸ್ವೀಕಾರ ಮಾಡಿ ಈ ಪದ್ಮತೀರ್ಥ ಮೊದಲಾದರು ಮಾಡಿದಂಥ ಅಪರಾಧ ಏನಿತ್ತು, ಕಳ್ಳತನದ ಅಪರಾಧ, ಇದರ ತೀರ್ಮಾನ, ಇದರ ಶಿಕ್ಷೆ, ಇದನ್ನೆಲ್ಲವನ್ನು ಕೂಡ ಆಚಾರ್ಯನೇ, ಈ ರಾಜನೇ ಮಾಡಲಿ, ಅವನ ಹಿರಿತನದಲ್ಲಿ ಇದೆಲ್ಲ ತೀರ್ಮಾನ ಆಗಲಿ ಅಂತ ಹೇಳಿ ಒಬ್ಬರು ಮಧ್ಯಸ್ಥರ ಕಡೆ ಆ ಗ್ರಂಥಗಳನ್ನೆಲ್ಲ ಕೊಟ್ಟರು. ಇದು ಎಲ್ಲವೂ ಕೂಡ ಆ ಜಯಸಿಂಹ ಅನ್ನುವಂಥ ರಾಜ ಏನಿದ್ದ, ಪ್ರಾಂತದ ರಾಜ, ಅವನಿಗೆ ತಿಳಿದಿತ್ತು. ಅದಕ್ಕಾಗಿ ಆ ಜಯಸಿಂಹ ರಾಜ ತನ್ನ ಒಬ್ಬ ರಾಜಪುರುಷನನ್ನ, ತನ್ನ ಒಬ್ಬ ಪ್ರತಿನಿಧಿಯನ್ನ ಆಚಾರ್ಯರ ಕಡೆಗೆ ಕಳಿಸಿಕೊಟ್ಟ. ಭಗವಾನಿಹರ ಸ್ವಕಿಂಕರಾಣ ಮಚಿರೇಣಾಪ್ರಚತಾದ್ ಅನುಗ್ರಹಾಯ ಇತಿ ಕಾರ್ಯ ಚಿಕೀರ್ಷಯಾರ್ಥಯಿತ್ವಾಂ ನೃಪ ಇತಿ ಅಭ್ಯಜಿತೈಷ ತಂ ಪ್ರಣಮ್ಯ. ಏನು ರಾಜನ ಸಂದೇಶ ಇತ್ತು, ಸ್ವಾಮಿಗಳು ನಮ್ಮ ಕಡೆ ಬರಬೇಕು, ನಾವು ನಿಮ್ಮ ದಾಸರು, ಬಂದು ನಮ್ಮನ್ನು ಅನುಗ್ರಹಿಸಬೇಕು, ಅನುಗ್ರಹಿಸಿ ನಾವು ಮಾಡುವಂತಹ ಸೇವೆಯನ್ನು ಕೂಡ ನೀವು ಸ್ವೀಕಾರ ಮಾಡಬೇಕು. ಕಾರ್ಯ ಚಿಕೀರ್ಷಯ, ಆ ಪದ್ಮತೀರ್ಥರು ಗ್ರಂಥಗಳಿಂದ ಅಪಹಾರ ಮಾಡಿದ್ರು. ಆ ಗ್ರಂಥಾಪಹಾರಕ್ಕೆ ಪ್ರತಿಕ್ರಿಯೆಯಾಗಿ ರಾಜ ತನ್ನ ಪ್ರಾಂತದಲ್ಲಿ ಕಾರ್ಯ ನಡೆದಿದ್ದಾದ್ರಿಂದ ಆಚಾರ್ಯರನ್ನ ಕ್ಷಮೆ ಕೇಳುವವನಿದ್ದಾನೆ, ಅದಕ್ಕೆ ನೀವು ಬರಬೇಕು, ಬಂದು ಅವರೆಲ್ಲರನ್ನು ಅನುಗ್ರಹಿಸಿ ಮತ್ತೆ ಆ ಪುಸ್ತಕದ ಸಂಪತ್ತನ್ನು ಸ್ವೀಕಾರ ಮಾಡಬೇಕು. ಹೀಗೆ ರಾಜ ತನ್ನ ಪ್ರತಿನಿಧಿಯ ಮೂಲಕ ಒಂದು ಸಂದೇಶವನ್ನು ಆಚಾರ್ಯರಿಗೆ ಕೊಟ್ಟು ಕಳಿಸಿದ್ದ. ಆದ ರೀತಿಯಾಗಿ ಅವನು ಬಂದ, ಆ ಒಬ್ಬ ಪ್ರತಿನಿಧಿ ಬಂದು ನಡೆದ ಸಂಗತಿಯನ್ನೆಲ್ಲ ಹೇಳಿದ. ಅಥ ಮಾಘವತೀಂ ಅಪಾಸ್ಯ ಕಾಷ್ಠಾಂ ವ್ರಜತಾ ಪ್ರೈಧಿತ ತೇಜಸಾ ಪ್ರತೀಚೀಂ ಪರಿಶೋಧಯತಾ ಸ್ವಪಾದ ಸಂಗಾತ್ ಪೃಥಿವೀಂ ಪ್ರಾಜ್ಞ ದಿವಾಕರೇಣ ರೇಜೆ. ಆಚಾರ್ಯರು ಪೂರ್ವ ದಿಕ್ಕಿನಲ್ಲಿದ್ದರು. ಆ ಪೂರ್ವ ದಿಕ್ಕನ್ನು ಬಿಟ್ಟು ಅಲ್ಲಿಂದ ಪಶ್ಚಿಮ ದಿಕ್ಕಿನ ಕಡೆಗೆ ಅವರು ಪ್ರಯಾಣ ಮಾಡಿದರು. ಪ್ರಯಾಣ ಮಾಡಿ ಮಾರ್ಗ ಮಧ್ಯದಲ್ಲಿರುವಂತಹ ಎಲ್ಲ ಪ್ರದೇಶಗಳನ್ನ ತಮ್ಮ ಪಾದದ ಧೂಳಿಯಿಂದ ಪವಿತ್ರ ಮಾಡಿದರು. ಪ್ರೈಧಿತ ತೇಜಸ ಪ್ರಾಜ್ಞ ದಿವಾಕರೇಣ, ಅದು ಆಚಾರ್ಯರನ್ನ ಸೂರ್ಯನಿಗೆ ಹೋಲಿಸ್ತಾರೆ ಈ ಶ್ಲೋಕದಲ್ಲಿ. ಸೂರ್ಯ ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿನ ಕಡೆಗೆ ಬರುವಾಗ
ತನ್ನ ತೇಜಸ್ಸನ್ನು ಹೆಚ್ಚು ಮಾಡ್ಕೋತ ಹೋಗ್ತಾನೆ. ಹಗಲು ಕಳೆದು ಮಧ್ಯಾಹ್ನ ಬರ್ತಿರುವಂತೆ ಸೂರ್ಯನ ಪ್ರಖರವಾದ ಬಿಸಿಲು ಹೆಚ್ಚಾಗ್ತದೆ. ಬಂದು ಆ ಪ್ರದೇಶವನ್ನೆಲ್ಲ ಪವಿತ್ರಗೊಳಿಸ್ತಾನೆ. ಅದರಂತೆ ಆಚಾರ್ಯರು ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿನ ಕಡೆಗೆ ಪ್ರಯಾಣ ಬೆಳೆಸಿದರು. ಮುಂದೇನಾಯಿತು? ಅಶುಭಾನಪಹಾಯ ಮಾಯಜುಷ್ಟಾನ್ ಅಧಮಾದ್ರೀನಿವ ಗೋತ್ರ ನಿಮ್ನಗೋಘೈ ಸುಜನೈ ಸ್ತರಸಾಭಿಗಮ್ಯಮಾನ ಪರಮಸ್ನೇಹತೆಯ ಕ್ರಮಪ್ರಸನ್ನೈ. ಆಚಾರ್ಯರು ಪ್ರಯಾಣ ಮಾಡುವಾಗ ಆಚಾರ್ಯರ ಪ್ರಯಾಣ ಅದು ಹೇಗಿತ್ತು? ಆಚಾರ್ಯ ವ್ಯಕ್ತಿತ್ವ ಹೇಗಿತ್ತು ಅಂದರೆ, ಸುರಸಿಂಧೋರಿವ ಸಂತತ ಪ್ರವಾಹ. ಗಂಗಾ ನದಿಯ ಪ್ರವಾಹ ಹೇಗೆ ಶೋಭಿಸ್ತದೋ ಅದಕ್ಕೆ ಯಾವ್ಯಾವ ಗುಣಗಳಿರ್ತಾವೋ ಆ ಎಲ್ಲ ಗುಣಗಳು ಆಚಾರ್ಯರ ವ್ಯಕ್ತಿತ್ವಕ್ಕೂ ಕೂಡ ಇದ್ದವು. ಸುರಸಿಂಧೋರಿವ ಸಂತತ ಪ್ರವಾಹ ಅಂತ 8ನೇ ಶ್ಲೋಕದಲ್ಲಿದೆ. ಮುಂದೆ ಈ 4ನೇ ಶ್ಲೋಕದಿಂದ 4, 5, 6, 7, 8 ಹೀಗೆ 5 ಶ್ಲೋಕಗಳಲ್ಲಿ ಕೆಲವು ವಿಶೇಷಣಗಳನ್ನು ಹೇಳ್ತಾರೆ. ಆ ವಿಶೇಷಣಗಳು ಆಚಾರ್ಯರ ವ್ಯಕ್ತಿತ್ವಕ್ಕೆ ಹಾಗೆ ಗಂಗಾ ನದಿಯ ಪ್ರವಾಹಕ್ಕೆ ಎಲ್ಲದಕ್ಕೂ ಕೂಡ ಅನ್ವಿತ ಆಗುವಂಥ ಕೆಲವು ಶಬ್ದಗಳು. ಗಂಗಾ ನದಿ ಹರಿಯುವಾಗ ಎಲ್ಲಿ ಗಂಗಾ ನದಿ ನೀರು ತುಂಬ್ಕೋತದೆ? ತಗ್ಗಿನ ಪ್ರದೇಶದಲ್ಲಿ ನೀರು ತುಂಬ್ಕೋತದೆ, ಹೊರತು ಎತ್ತರ ಪ್ರದೇಶದಲ್ಲಿ ಆ ನೀರು ಮೇಲೆ ಹೋಗೋದಿಲ್ಲ. ಮೇಲೆ ಹೋಗಿ ಅಲ್ಲಿಯ ಸರೋವರಗಳನ್ನು, ಅಲ್ಲಿಯ ಯಾವುದೇ ಜಲಾಶಯಗಳಿದ್ರೆ ಅದನ್ನು ತುಂಬಿಸೋದಿಲ್ಲ, ಹೊರತು ತಗ್ಗಿನ ಪ್ರದೇಶಕ್ಕೆ ಹರಿದು ಅಲ್ಲಿರುವಂಥ ಜಲಾಶಯಗಳನ್ನು ತುಂಬಿಸ್ತದೆ. ಅದರಂತೆ ಈ ಆಚಾರ್ಯರು ಯಾರು ಅಹಂಕಾರಿಗಳಾಗಿದ್ದರು, ದುಷ್ಟರಾಗಿದ್ದರು, ಅಂಥ ಯಾವುದೇ ವ್ಯಕ್ತಿಗಳಿಗೆ ತಮ್ಮಿಂದ ಏನೂ ಅನುಗ್ರಹ ಮಾಡಲಿಲ್ಲ. ಹೊರತು ಯಾರು ತಗ್ಗಿ ಬಗ್ಗಿ ವಿನಯದಿಂದ ಆಚಾರ್ಯರಿಗೆ ಸೇವೆ ಮಾಡಲಿಕ್ಕಾಗಿ ಪ್ರಾಪ್ತರಾಗಿದ್ದರು ಅಂಥವರೆಲ್ಲರಿಗೂ ಕೂಡ ಅನುಗ್ರಹಿಸಿದರು. ಇದು ಗಂಗಾ ನದಿ ಮತ್ತು ಆಚಾರ್ಯರಲ್ಲಿ ಇರಬಹುದಂಥ ಸಮಾನವಾದ ಗುಣ. ಸುಜನೈಹಿ ತರಸ ಅಭಿಗಮ್ಯಮಾನ. ಸಜ್ಜನರು ಗಂಗಾ ನದಿ ಎಲ್ಲೆಲ್ಲಿ ಇರ್ತದಲ್ಲ, ಅದರ ಪ್ರವಾಹ ಎಲ್ಲೆಲ್ಲಿ ಹರಿದಿರ್ತದೆ ಅಲ್ಲೆಲ್ಲ ಹೋಗಿ ಸ್ನಾನಪಾನಾದಿಗಳನ್ನು ಮಾಡ್ತಾರೆ. ಹಾಗೆ ಆಚಾರ್ಯರು ಬಂದಲ್ಲೆಲ್ಲ ಸಜ್ಜನರಾದವರು ಅವರ ಸಮೀಪಕ್ಕೆ ಹೋಗಿ ಅವರ ಸೇವೆ ಮಾಡಲಿಕ್ಕೆ ಸನ್ನದ್ಧರಾಗಿದ್ದರು. ಪರಮಸ್ನೇಹತೆಯ ಕ್ರಮಪ್ರಸನ್ನೈಹಿ ಸುಮನಃಫಲಶೋಭಿನೋತ್ರ ಪುಂಸಃ ನಮಯನ್ ಗೋಭಿರಣೌಕಃ ನಿವೋಚ್ಚಾನ್ ಅಪಿ ಭಂಗಮುಪಾನಯನ್ ಅನಮ್ರಾನ್ ದೃಢಭಾವಾತ್ ಅಪರಾನ್ ಅವಾರ್ಯ ವೀರ್ಯ. ಗಂಗಾ ನದಿಯ ಪ್ರವಾಹಕ್ಕೆ ಬಹಳ ಅಸಾಧಾರಣವಾದ ಶಕ್ತಿ, ವೇಗ. ಆದ್ರಿಂದ ಅದೇನು ಮಾಡ್ತದೆ ಅಂತಂದ್ರೆ, ಕೆಲವು ವೃಕ್ಷಗಳೇನಿರ್ತಾವಲ್ಲ ಅವು ಹೂ ಬಿಟ್ಟು ಹಣ್ಣು ಬಿಟ್ಟು ಕಂಗೊಳಿಸ್ತಿರುವಂಥ ವೃಕ್ಷಗಳು, ಆ ವೃಕ್ಷಗಳನ್ನೆಲ್ಲ ಆ ಪ್ರವಾಹ ಮಣಿಸಿಬಿಡ್ತದೆ. ಪ್ರವಾಹದ ಅಡ್ಡವಾಗಿ ಬಂದಿರುವಂಥ ಎಲ್ಲ ವೃಕ್ಷಗಳು ಕೂಡ ಮಣಿದು ಬಿಡ್ತವೆ ಪ್ರವಾಹದ ವೇಗಕ್ಕೆ, ಪ್ರವಾಹದ ರಭಸಕ್ಕೆ. ಹಾಗೆ ಯಾವ ಸಜ್ಜನರು ಆಚಾರ್ಯರ ಗುಣಗಳನ್ನು ನೋಡಿ ಅದಕ್ಕೆ ಮಾರು ಹೋಗಿ ಅವರ ವ್ಯಕ್ತಿತ್ವಕ್ಕೆ ಗೌರವ ಕೊಡ್ತಿದ್ರು, ಅವರನ್ನು ಮತ್ತಷ್ಟು ವಿನಮ್ರರನ್ನಾಗಿ ಮಾಡಿ ಅವರನ್ನು ಅನುಗ್ರಹಿಸಿ ಮುಂದೆ ಹೋಗ್ತಿದ್ರು. ಇನ್ನು ಕೆಲವು ವ್ಯಕ್ತಿಗಳು ಆಚಾರ್ಯರಿಗೆ ಯಾವುದೇ ಗೌರವ ಕೊಡದೆ ದುರಹಂಕಾರದಿಂದ ತಲೆ ಎತ್ತಿ ಯಾರು ನಿಂತಿದ್ರು ಅವರನ್ನು ಪೂರ್ಣ ಮಣಿಸಿ ಅವರನ್ನು ಬೇರೆ ಸಮೇತ ಕಿತ್ತು ಹಾಕಿಬಿಡ್ತಿದ್ರು. ಗಂಗಾ ನದಿಯು ಕೂಡ ಹಾಗೆ ಮಾಡ್ತದೆ. ಅಪಿ ಭಂಗಮುಪಾನಯನ್ ಅನಮ್ರಾನ್. ಯಾವ ಗಿಡಗಳು ಆ ಪ್ರವಾಹಕ್ಕೆ ತಲೆಬಾಗಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದಿಲ್ಲ, ಹೊರತು ದೃಢವಾಗಿ ಎದ್ದು ನಿಂತಿರ್ತವೆ, ಅಂಥ ವೃಕ್ಷಗಳನ್ನು ಬೇರೆ ಸಮೇತ ಕಿತ್ತಾಕಿಬಿಡ್ತದೆ ಪ್ರವಾಹ. ಅದರಂತೆ ಆಚಾರ್ಯರು ಕೂಡ ಗಮನೋತ್ಸವ ವಿಸ್ಮಿತೈ ನಿಷೇವ್ಯ ವಿವಿಧೈ ಜಾನಪದೈ ರಜಸ್ತ್ರಂ ಪರಿಸೃತ್ವರ ಕೀರ್ತಿರಾರ್ತಿ ಮುಕ್ತೈ ಪುರುಷೈ ದೂರ ಭುವಶ್ಚ ಗಮ್ಯಮಾನ. ಕೆಲವು ಕಡೆ ದೂರ ಭವೈಶ್ಚ ಗಮ್ಯಮಾನ. ದೂರ ಭವೈಹಿ ಅಥವಾ ದೂರ ಭುವೈಹಿ ಅಂತ ಈಗ 2 ಪಾಠ ಇದೆ. 2 ಇದ್ರು ಪಾಠ ವ್ಯತ್ಯಾಸ ಇದ್ರು ಏನು ತಪ್ಪಲ್ಲ ಅದು. ವಿವಿಧೈಹಿ ಜಾನಪದೈಹಿ, ನಾನಾ ಪ್ರದೇಶದ ಜನರೆಲ್ಲ ಆಚಾರ್ಯ ಹತ್ರ ಬರ್ತಿದ್ರು. ಯಾಕಂದ್ರೆ ಆಚಾರ್ಯ ಕೀರ್ತಿ ಅಲ್ಲೆಲ್ಲ ಕಡೆ ಹರಡಿತ್ತು. ಪರಿಸರತ್ವರ ಕೀರ್ತಿ, ಆಚಾರ್ಯ ಕೀರ್ತಿ ಹರಡಿದ್ರಿಂದ ಆರ್ತಿ ಮುಕ್ತಿ, ಆಚಾರ್ಯ ಸಮೀಪಕ್ಕೆ ಬಂದು ತಮ್ಮ ದುಃಖ ದುಮ್ಮಾನಗಳನ್ನೆಲ್ಲ ಹೇಳಿಕೊಂಡು ಆ ಮೂಲಕ ತಮ್ಮ ಜೀವನವನ್ನು ಸುಖಮಯವನ್ನಾಗಿ ಮಾಡಿಕೊಳ್ಬೇಕು ಅಂತ ಎಷ್ಟೋ ಜನ ಪುರುಷರು ವ್ಯಕ್ತಿಗಳು ಆಚಾರ ಕಡೆಗೆ ಬರ್ತಿದ್ರು.
ಅವರೆಲ್ಲ ದೂರಭವೈಹಿ ಅಥವಾ ದೂರಭುವ, ದೂರದ ಪ್ರದೇಶದಿಂದ ಆಚಾರ್ಯ ಕಡೆ ಬರ್ತಿದ್ರು. ಅದರಂತೆ ಗಂಗಾ ನದಿ ಕಡೆಗೂ ಕೂಡ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು, ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ತಮ್ಮ ಪಾಪಗಳನ್ನೆಲ್ಲ ಕಳ್ಕೊಳ್ಬೇಕು, ಜೀವನವನ್ನು ಪುಣ್ಯಮಯವಾಗಿ ಮಾಡ್ಕೊಳ್ಬೇಕು ಅಂತ ಎಷ್ಟೆಷ್ಟೋ ದೂರದ ದಕ್ಷಿಣ ಪ್ರದೇಶದಿಂದೆಲ್ಲ ಉತ್ತರ ಪ್ರದೇಶದ ಕಡೆಗೆ ಗಂಗಾ ನದಿ ಹರಿಯುವ ಪ್ರದೇಶಗಳಿಗೆಲ್ಲ, ಬದರಿ, ಕಾಶಿ ಮೊದಲಾದ ಪ್ರದೇಶಗಳಿಗೆಲ್ಲ ಜನ ಬಂದು ಅಲ್ಲಿ ಸ್ನಾನ ಮಾಡ್ತಾರೆ. ಅದರಂತೆ ಆ ಗಂಗಾ ನದಿಯಂತೆ ಆಚಾರ್ಯರು ಕೂಡ ತಮ್ಮ ಬಳಿಗೆ ಬಂದ ವ್ಯಕ್ತಿಗಳ ಪಾಪಗಳನ್ನು ಪರಿಹರಿಸಿ ಅವರನ್ನ ಸುಖಿಗಳನ್ನಾಗಿ ಮಾಡ್ತಾ ಇದ್ರು. ಅಮರೈಹಿ ಅಮರಾನುಗೈಹಿ ಮುನೀಂದ್ರೈಹಿ ಅಪರೇಕ್ಷಾ ವಿಷಯೈಶ್ಚ ಸೇವ್ಯಮಾನಃ ಹರಿಪಾದ ಸರೋಜ ಸಂಗಸಾರ ಭುವನೇ ಪಾವನ ಪಾವನೋ ನಿಕಾಮಂ. ಗಂಗಾ ನದಿ ಎಷ್ಟು ಪವಿತ್ರವಾದ್ದು, ಅಲ್ಲಿ ದೇವತೆಗಳು ಬರ್ತಾರೆ. ಆ ದೇವತೆಗಳ ಜೊತೆಗೆ ಸಿದ್ಧರು, ಚಾರಣರು, ಮುನೀಂದ್ರರೆಲ್ಲ ಬರ್ತಾರೆ. ಅವರು ಬಂದು ಉಳಿದವ್ರಿಗೆ ಗೊತ್ತಾಗೋದಿಲ್ಲ, ಯಾರಿಗೂ ತಿಳಿಯದಂತೆ ಗಂಗಾ ನದಿಗೆ ಬಂದು ಅಲ್ಲಿ ಸ್ನಾನ ಮಾಡಿ ಹೋಗ್ತಾರೆ ಅವರು. ಆ ಗಂಗಾ ನದಿ ಭಗವಂತನ ಪಾದದಿಂದ ಹರಿದು ಬಂದದ್ದು. ಈ ಜಗತ್ತಿನಲ್ಲಿ ಜನರನ್ನ ಪವಿತ್ರಗೊಳಿಸುವಂತ ಬೇರೆ ಏನು ಸಂಗತಿಗಳಿವೆ, ಅದೆಲ್ಲದಕ್ಕಿಂತ ಹೆಚ್ಚು ಪವಿತ್ರವಾದದ್ದು ಈ ಗಂಗಾ ನದಿ. ಆಚಾರ್ಯರು ಕೂಡ ಹಾಗೆ. ಆಚಾರ್ಯರು ಎಲ್ಲೇ ಯಾವುದೇ ಪ್ರದೇಶದಲ್ಲಿ ತಂಗಿದ್ರು ಅಲ್ಲಿ ದೇವತೆಗಳು ಕೂಡ ಅವರ ಸೇವೆಗಾಗಿ ಬರ್ತಿದ್ರು. ಮುನಿಗಳು, ಸಿದ್ಧರು, ಚಾರಣರು ಅವರೆಲ್ಲ ಅಲ್ಲಿಗೆ ಬರ್ತಿದ್ರು. ಆಚಾರ್ಯ ಸಮೀಪಕ್ಕೆ ಅವರು ಬಂದು ಸೇವೆ ಮಾಡಿ ಹೋಗಿದ್ದು ಉಳಿದವರಿಗೆ ಗೊತ್ತಾಗ್ತಿರ್ಲಿಲ್ಲ. ಹರಿಪಾದ ಸರೋಜ ಸಂಗಸಾರ, ಗಂಗಾ ನದಿಯಂತೆ ಆಚಾರ್ಯರು ಕೂಡ ಯಾವತ್ತೂ ಭಗವಂತನ ಪಾದದಲ್ಲಿ ತಮ್ಮ ಮನಸ್ಸನ್ನ ನೆಲೆಗೊಳಿಸಿದವರು. ಮತ್ತು ಪಾವನ ಪಾವನ, ಎಲ್ಲ ಪವಿತ್ರ ವಸ್ತುಗಳಿಗಿಂತ ಹೆಚ್ಚು ಪವಿತ್ರರಾದವರು. ಅಯಂ ಅಪ್ರತಿವಾರಣ ಪ್ರಯಾಣೆ ಪರಮಾನಂದ ಸುತೀರ್ಥ ಸೂರಿರಾಜ ವಿಭವ ಅತಿವೇಲ ಮತ್ಸ್ಯರೂಪ. ಗಂಗಾ ನದಿಯ ಪ್ರವಾಹವು ಕೂಡ ಬಹಳ ಸ್ವಚ್ಛವಾದದ್ದು. ಹಾಗೆ ಆಚಾರ್ಯರ ವ್ಯಕ್ತಿತ್ವವೂ ಕೂಡ ಅತ್ಯಂತ ಸ್ವಚ್ಛವಾದದ್ದು, ನಿರ್ದುಷ್ಟವಾದದ್ದು. ಅಪ್ರತಿವಾರಣ, ಆಚಾರ್ಯರನ್ನು ಯಾರೂ ತಡೆ ಹಿಡಿದು ನಿಲ್ಲಿಸೋದು ಸಾಧ್ಯವಿಲ್ಲ. ಹಾಗೆ ಗಂಗಾ ನದಿಯ ಪ್ರವಾಹಕ್ಕೂ ಕೂಡ ಯಾರೂ ಅಡ್ಡ ಬರೋದು ಸಾಧ್ಯವಿಲ್ಲ. ಹೀಗೆ ಗಂಗಾ ನದಿಯ ಪ್ರವಾಹದಂತೆ ಆಚಾರ್ಯರ ಪ್ರಯಾಣ ಮುಂದೆ ಸಾಗಿತು. ಮತ್ತೆ ಈ ಪ್ರಯಾಣವನ್ನೆಲ್ಲ ಪ್ರಯಾಣ ಎಲ್ಲ ಮುಗಿಸಿ ಆಚಾರ್ಯರು ಒಂದು ಪ್ರದೇಶಕ್ಕೆ ಬಂದರು. ಅದಕ್ಕೆ ಕಬೆನಾಡು ಅಂತ ಕರೀತಾರೆ. ಆಚಾರ್ಯರು ಬಂದ ಪ್ರದೇಶಕ್ಕೆ ಸ್ತಂಭ ಪದೋಪಸರ್ಜನಾಖ್ಯಂ. ಅಲ್ಲಿ ಕಬೆ ಅಂದ್ರೆ ಸ್ತಂಭ ಅಂತ ಅರ್ಥ. ಅನೇಕ ಥರದ ಕಂಬಗಳಿರ್ತವೆ, ಅದರಲ್ಲಿ ಕಂಬದ ಒಂದು ಪ್ರಭೇದಕ್ಕೆ ಕಬೆ ಅಂತ ಕರೀತಾರೆ. ವಿಷಯ ಅಂತಿದೆ ಅಲ್ಲಿ ಮೂಲ ಶ್ಲೋಕದಲ್ಲಿ. ವಿಷಯ ಅಂದ್ರೆ ನಾಡು ಅಂತ ಅರ್ಥ. ಅದು ಒಟ್ಟು ಕಬೆ ನಾಡ್ ಅಂತ ಈಗ ಆ ಪ್ರದೇಶ. ಅದು ಮದನಾಧಿಪತೇ ಸುಧಾಮ ಧಾಮ ಪ್ರವಿವೇಶ ಅಖಿಲ ಲೋಕ ವಂದನೀಯಂ. ಅಲ್ಲೊಂದು ದೇವಾಲಯ ಮದನೇಶ್ವರ ಮಂದಿರ ಅಂತೇಳಿ. ಮದನ ಅಂದ್ರೆ ಸ್ವತಃ ಮನ್ಮಥ. ಆ ಮನ್ಮಥನ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನ ಮಂದಿರ ಅದು ಅಲ್ಲೇನೋ ಆ ಪ್ರದೇಶಕ್ಕೆ ಹಾಗೆ ಯಾಕೆ ಹೆಸರು ಬಂತು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿಲ್ಲ. ಆದರೂ ಮೂಲತಃ ಆ ದೇವಾಲಯ ಮದನೇಶ್ವರ ದೇವಾಲಯ. ಅದಕ್ಕೆ ಈಗ ಮದವೂರು ಅಂತ ಕರೀತಾರೆ. ಈಗ ಅದೆಲ್ಲ ಮದನೇಶ್ವರ ದೇವಾಲಯ ಇದ್ದದ್ದು ಹೋಗಿ ಮುಂದೆ ಮದವೂರು ಅಂತಾಗಿ, ಮುಂದೆ ಮಧೂರು ಅಂತಾಗಿ, ಹೀಗೆ ಬೇರೆ ಬೇರೆ ರೂಪಗಳನ್ನು ಪಡ್ಕೊಂಡು ಬಿಟ್ಟಿದೆ. ಆ 700-800 ವರ್ಷದಲ್ಲಿ ಅದರ ಹೆಸರಿನ ಮೂಲ ಸ್ವರೂಪ ಎಲ್ಲ ಬದಲಾಗಿಬಿಟ್ಟಿದೆ. ಅದಕ್ಕೆ ಈಗ ನಮಗೆ ತಿರುವನಂತಪುರಂ ಅಂತ ನೋಡ್ತೀವಲ್ಲ, ಅದು ಇಂಗ್ಲಿಷ್ನಲ್ಲಂತೂ ಟ್ರಿವೇಂಡ್ರಮ್ ಅಂತ ಕರೀತಾರೆ. ಅದಿರಲಿ, ಕನ್ನಡದಲ್ಲಿ ಅಥವಾ ಭಾರತೀಯ ಭಾಷೆಗಳಲ್ಲಿ ಅದನ್ನ ತಿರುವನಂತಪುರ ಅಂತ ಕರೀತಾರೆ. ತಿರು ಅಂದ್ರೆ ಶ್ರೀ ಅಂತ ಅರ್ಥ. ಸಂಸ್ಕೃತದಲ್ಲಿ ಏನು ಶ್ರೀ ಅಂತಿದೆ ಅದು ತಮಿಳು ಮತ್ತೆ ಮಲಯಾಳ, ತೆಲುಗು ಈ ಎಲ್ಲ ಭಾಷೆಗಳಲ್ಲಿ ತಿರು ಅಂತ ರೂಪ ಪಡ್ಕೊಂಡಿದೆ. ಅದರಿಂದ ತಿರುಪತಿ, ತಿರುವನಂತಪುರ, ತಿರುವಣ್ಣಾಮಲೈ, ಶ್ರೀ ಅಣ್ಣಾಮಲೈ ಅಂತ ಅರ್ಥ. ಹೀಗೆ ಪವಿತ್ರವಾದದ್ದು ಅನ್ನೋದನ್ನ ಅರ್ಥವನ್ನ ಶ್ರೀ ಅಂತ ಸಂಸ್ಕೃತ ಶಬ್ದ ಏನು ಹೇಳಿದೆ ಅದನ್ನ ಪ್ರಾಂತೀಯ ಭಾಷೆಗಳು ತಿರುವನು ಅನ್ನೋ ರೂಪದಿಂದ ಹೇಳಿವೆ. ಇವತ್ತೇನು ಮಲಯಾಳ ಪ್ರದೇಶದಲ್ಲಿ, ಕೇರಳ ಪ್ರದೇಶದಲ್ಲಿ ತಿರುವನಂತಪುರ ಇದೆಯಲ್ಲ, ಅದು ಮೂಲತಃ ಸ್ಯಾನಂದೂರು ಅಂತ ಹೇಳಿ.
ಸ್ಯಾನಂದೂರು ಅಂತಾನೆ ಮಧ್ವ ವಿಜಯದಲ್ಲಿದೆ. ಭಾಗವತ ಗ್ರಂಥದಲ್ಲಿಯೂ ಕೂಡ ಸ್ಯಾನಂದೂರು ಅಂತಾನೆ ಇದೆ. ಊರು ಅಂತಂದ್ರೆ ಎಲ್ಲರಿಗೂ ಗೊತ್ತಾಗ್ತದೆ. ಸ್ಯಾನಂದೂರು ಅಂತ ಮೂಲ ಇತ್ತು. ಮೂಲತಃ ಶ್ರೀ ಅನಂತ ಊರು, ಶ್ರೀ ಅನಂತನಪುರ, ಲಕ್ಷ್ಮೀ ಸಮೇತನಾದ ಅನಂತ ಶಬ್ದವಾಚ್ಯನಾದ ಭಗವಂತನ ಊರದು. ಅದು ಮುಂದೆ ಏನೇನೋ ಆಗಿ ಶ್ರೀಮದ್ ಅನಂತಪುರ ಇದ್ದದ್ದು, ಶ್ರೀಮದ್ ಅನಂತಪುರ ಇದ್ದದ್ದು ಜನರಿಗೆ ಅದನ್ನು ಸರಿಯಾಗಿ ಅನ್ಲಿಕ್ಕೆ ಬರದೆ ಅದು ಸ್ಯಾನಂದೂರು ಅಂತ ಆಯ್ತು. ಆ ಮುಂದೆ ಸ್ಯಾನಂದೂರು ಇದ್ದದ್ದು ಸ್ಯಾನು ಹೋಗಿ ತಿರುವನಂತಪುರ ಆಯಿತು. ಇದೊಂದು ದೃಷ್ಟಾಂತ. ಅದರಂತೆ ಮೂಲತಃ ಮದನೇಶ್ವರ ಇದ್ದದ್ದು ಮದವೂರು ಆಯಿತು, ಮುಂದೆ ಮಧೂರು ಅಂತ ಆಯಿತು. ಈಗ ಮಹಾಪ್ರಾಣ ಬಂದುಬಿಟ್ಟಿದೆ, ಇವತ್ತು ಹಾಗೆ ಕಾಣಿಸ್ತದೆ. ಮತ್ತು ಆಚಾರ್ಯರು ಆ ಮದನೇಶ್ವರ ದೇವಾಲಯಕ್ಕೆ, ಆ ಪ್ರದೇಶಕ್ಕೆ ಬಂದರು. ಕಬೆನಾಡು ಅಂತ ಊರು, ಅಲ್ಲಿಗೆ ಆಚಾರ್ಯರು ಬಂದು ತಲುಪಿದರು. ಕ್ಷಣದಾಮಿಹ ತಾವದೂಷಿವಾಂಸಂ ವಿಹಿತಾಹರ್ಮುಖ ಯೋಗಮೀನಂ ಗಮನೋದ್ಯಮ ಲಕ್ಷಣೈ ಅಜಾನನ್ ಗಮನಾಯೋಜಿತ ಮಾಶು ಶಿಷ್ಯ ಸಂಘಾಹ. ಆ ದೇವಾಲಯದಲ್ಲಿ ರಾತ್ರಿ ಹೊತ್ತು ತಂಗಿದರು. ರಾತ್ರಿ ಹೊತ್ತು ತಂಗಿ ಅಲ್ಲಿ ರಾತ್ರಿಯ ಊಟ, ಉಪಚಾರ, ಫಲಾಹಾರ ಇತ್ಯಾದಿಗಳನ್ನು ಮುಗಿಸಿದರು. ರಾತ್ರಿ ಕಳೆದ ಮೇಲೆ, ಬೆಳಗಿನ ಜಾವ ಆದಮೇಲೆ ಆಚಾರ್ಯರು ಎದ್ದು ಬೆಳಗಿನ ಆಹ್ನಿಕ ಮೊದಲಾದವುಗಳನ್ನೆಲ್ಲ ಮುಗಿಸಿದರು. ಇಷ್ಟೆಲ್ಲ ಮುಗಿಸಿ ಅಲ್ಲಿಂದ ಮುಂದೆ ಹೊರಲಿಕ್ಕೆ ಸಿದ್ಧರಾದರು. ಮಧ್ಯಾಹ್ನದ ಹೊತ್ತಿಗೆ ಬೇರೆ ಒಂದು ಪ್ರದೇಶಕ್ಕೆ ಆಚಾರ್ಯರು ಹೋಗಬೇಕಾಗಿತ್ತು. ಆಚಾರ್ಯ ಹೊರಲಿಕ್ಕೆ ಸಿದ್ಧರಾದರು. ಶಿಷ್ಯರು ಆಚಾರ್ಯನ ಹೊರಟಿದ್ದಾರೆ, ನಾವು ಕೂಡ ಹೊರಲಿಕ್ಕೆ ಸಿದ್ಧರಾಗಬೇಕು ಅಂತ ಆಚಾರ್ಯನನ್ನು ನೋಡಿ ತಿಳಿದರು. ಆಗ ಶಿಷ್ಯರು ಏನು ಮಾಡಿದರು, ಆಚಾರ್ಯರ ದೊಡ್ಡ ಶಿಷ್ಯ ಪರಿವಾರ ಏನಿತ್ತಲ್ಲ ಅದರಲ್ಲಿ ಕೆಲವರು ಸನ್ಯಾಸಿ ಶಿಷ್ಯರಿದ್ದರು, ಕೆಲವರು ಬ್ರಹ್ಮಚಾರಿಗಳಿದ್ರು, ಹಾಗೆ ಗೃಹಸ್ಥರು ಕೂಡ ಇದ್ರು. ಇಲ್ಲಿ ಈಗ ಈ 11ನೇ ಶ್ಲೋಕದಲ್ಲಿ ಹೇಳೋದು ಆ ಸನ್ಯಾಸಿ ಶಿಷ್ಯರ ಬಗ್ಗೆ, ಕೆಲವರ ಬಗ್ಗೆ ಹೇಳ್ತಾರೆ. ವಸ್ತುತಃ ಒಂದು ಮಠ ಹೊರಟಿತ್ತು ಅಂದ್ರೆ ಸನ್ಯಾಸಿಗಳು ಮುಖ್ಯ ಸನ್ಯಾಸಿ ಅಲ್ಲದೆ ಆತನ ಜೊತೆಗೆ ಮುಂದಿನ ಉತ್ತರಾಧಿಕಾರಿಗಳಾಗಬೇಕಾದ ಕೆಲವು ಸನ್ಯಾಸಿಗಳು ಇರ್ತಾರೆ ಅಂತ. ಆಚಾರ್ಯರ ಕಾಲದಲ್ಲಿ ಹೆಚ್ಚು ಜನ ಇದ್ರು. ಅಷ್ಟು ಮಟ್ಟದ ಶಿಷ್ಯರು ಮತ್ತೆ ಘಟ್ಟದ ಮೇಲಿನ ಕೆಲವು ಸನ್ಯಾಸಿ ಶಿಷ್ಯರು ಇವರೆಲ್ಲ ಇದ್ರು. ಅವರೆಲ್ಲ ಯಾವತ್ತೂ ಒಂದೇ ಸಂಖ್ಯೆಯಲ್ಲಿ ಇದ್ರು ಅಂತಲ್ಲ, ಕ್ರಮವಾಗಿ ಆ ಸಂಖ್ಯೆಗಳ ಹೆಚ್ಚು ಕಡಿಮೆ ಆಗ್ತಿತ್ತು. ಬ್ರಹ್ಮಚಾರಿ ಶಿಷ್ಯರಂತೂ ಇದ್ದೇ ಇರ್ತಾರೆ. ಬ್ರಹ್ಮಚಾರಿಗಳಾದವರು ಸನ್ಯಾಸಿಗಳು ಅಲ್ಲ, ಗೃಹಸ್ಥರೂ ಆಗಿಲ್ಲ, ಅಂಥವ್ರು ಇನ್ನೂ ಅಧ್ಯಯನ ಮಾಡಬೇಕಾದವರು, ಆಚಾರ್ಯರ ಮೂಲಕ ನೇರವಾಗಿ ಅಧ್ಯಯನ ಮಾಡೋರು ಕೆಲವರು, ಇಲ್ಲದೇ ಇರೋದ್ರೆ ಆಚಾರ್ಯರ ಶಿಷ್ಯರ ಬಳಿಗೆ ಅಧ್ಯಯನ ಮಾಡೋರು ಇನ್ನು ಕೆಲವರು, ಹೀಗೆ ಬೇರೆ ಬೇರೆ ಥರದವರು ಇರ್ತಾರೆ. ಮತ್ತೆ ಗೃಹಸ್ಥರು ಕೂಡ ಒಂದು ಮಠದಲ್ಲಿ ಇದ್ದೇ ಇರ್ತಾರೆ, ಇರಬೇಕು ಯಾವತ್ತೂ ಕೂಡ. ಅದ್ಯಾಕೆಂತಂದ್ರೆ ಈ ಸನ್ಯಾಸಿಗಳಿಗೆ ಪೂಜೆ ಮಾಡ್ಲಿಕ್ಕೆ ಅಧಿಕಾರ, ಪೂಜೆ ಆದ್ಮೇಲೆ ನೈವೇದ್ಯ ಮಾಡಿ ಮಂಗಳಾರತಿ ಮಾಡ್ತಾರೆ. ಆದರೆ ವೈಶ್ವದೇವ ಮಾಡೋ ಅಧಿಕಾರ ಅವ್ರಿಗಿಲ್ಲ. ಅಗ್ನಿಯನ್ನು ಬಿಟ್ಟು ಬಿಟ್ಟಿರ್ತಾರೆ ಅವರು. ವೈಶ್ವದೇವ ಉಪಾಸನೆ ಇತ್ಯಾದಿ ಯಾವುದನ್ನು ಮಾಡೋ ಅಧಿಕಾರ ಇಲ್ಲ. ಆದರೆ ಆ ಪೂಜೆ ಆದ್ಮೇಲೆ ವೈಶ್ವದೇವ ಆಗಲೇಬೇಕು, ಅದಾದ್ಮೇಲೆ ಯತಿಗಳ ಹಸ್ತೋದಕ. ಅದಕ್ಕಾಗಿ ಪ್ರಾಚೀನ ಕಾಲದಲ್ಲಿಯೂ ಕೂಡ ಈಗೂ ಕೂಡ ಒಬ್ಬ ಗೃಹಸ್ಥರಾದಂಥ ದಿವಾನರು ಆ ಮಠದಲ್ಲಿ ಇರ್ತಾರೆ. ಇದ್ದು ಅವರಿಗೆಲ್ಲ ಕಾರ್ಯಗಳನ್ನು ನೆರವೇರಿಸಿಕೊಡ್ತಾರೆ. ಆದ್ರೆ ಅದೇನಾಗಿಬಿಟ್ಟಿದೆ ಅಂದ್ರೆ ಅಂತ ಒಂದು ಸಂಪ್ರದಾಯ, ಕೊಡಬೇಕಾದಂಥ ಒಂದು ಬೆಲೆ ಅದು ಕೆಲವು ಕಡೆ ತಪ್ಪಾಗಿಬಿಟ್ಟಿದೆ. ಗೃಹಸ್ಥ ಶಿಷ್ಯರು, ಗೃಹಸ್ಥರಾದಂಥ ದಿವಾನರು, ವಿಶೇಷ ವಿದ್ವಾಂಸರು ಎಲ್ಲ ಕಡೆ ಕೆಲವು ಕಡೆ ಕಾಣ್ತಿಲ್ಲ. ಅದನ್ನ ಆಯಾ ಸನ್ಯಾಸಿಗಳಾದವರು ಮತ್ತೆ ಮಠದ ಮುಖ್ಯಸ್ಥರಾದವರು ಅಂತ ಲುಪ್ತ ಆದಂತಹ ಕೆಲವು ಸಂಪ್ರದಾಯಗಳನ್ನು ಮತ್ತೆ ಆಚರಣೆಗೆ ತರಬೇಕು. ಈ 11ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ, ಸನ್ಯಾಸಿ ಶಿಷ್ಯರಾದವರು ಕೆಲವರು ಏನು ಮಾಡಿದ್ರು ಅಂತ ಅನ್ನೋದನ್ನು ಹೇಳ್ತಾರೆ. ಪುರತೋ ವಿಸೃತಾಹ ಸಮಾಧಿ ಶುದ್ಧೈ. ಬೆಳಗ್ಗೆ ಬೇಗ ಎದ್ದು ಆಚಾರ್ಯರು ಸ್ನಾನ ಮಾಡಿ ಪೂಜೆ, ಧ್ಯಾನ, ಬೆಳಗಿನ ಆಹ್ನಿಕ ಇದನ್ನೆಲ್ಲ ಮಾಡ್ತಾ ಕುತ್ಕೊಂಡಾಗ ಅದರಂತೆ ಇವರು ಕೂಡ ಉಳಿದ ಸನ್ಯಾಸಿಗಳು ಕೂಡ ಸ್ನಾನ ಮಾಡಿ ತಮ್ಮ ಧ್ಯಾನ, ವೈಯಕ್ತಿಕ ಆಹ್ನಿಕ ಇದನ್ನೆಲ್ಲ ಅವರು ಮಾಡ್ತಾ ಕೂತ್ಕೋತಿದ್ರು. ಒಂದು ವಿಶಾಲವಾದ ಪ್ರದೇಶದಲ್ಲಿ ತಂಗಿದಾಗ ತಮಗೆ ಪ್ರತ್ಯೇಕವಾದಂಥ ಏಕಾಂತ ಸ್ಥಳ ಬೇಕಲ್ಲ. ಅಲ್ಲೇನು ಕೋಣೆ ಅಂತೂ ಪ್ರತಿಯೊಬ್ಬರಿಗೂ ಸಿಗೋದಿಲ್ಲ. ಪ್ರತಿಯೊಬ್ಬರಿಗೂ ಒಂದು ಏಕಾಂತದ ಪ್ರದೇಶ ಬೇಕು ಅಂತ ಹೇಳಿ ಅವರು ತಾವು ಕೂತ ಪ್ರದೇಶಕ್ಕೆ, ತಾವು ಕೂತ ಒಂದು ಜಾಗಕ್ಕೆ ತಮ್ಮ ಬಟ್ಟೆಗಳನ್ನ, ಅವರು ಸನ್ಯಾಸಿಗಳಾದ್ರಿಂದ ಕೆಂಪು ಕಾಷಾಯ ವಸ್ತ್ರವೇ ಅವ್ರ ಹತ್ರ ಇದ್ದದ್ದು, ಅದನ್ನು ತಮ್ಮ ಸುತ್ತಮುತ್ತಲು ಕಟ್ತಿದ್ರು. ಕಟ್ಟಿ ಅಲ್ಲೇ ಒಂದು ಶಿಬಿರ, ಡೇರೆ ಮಾಡಿದಂತೆ ಮಾಡ್ಕೋತಿದ್ರು. ಅದ್ರ ಒಳಗೆ ಕೂತ್ಕೊಂಡು ಅವರು ಧ್ಯಾನಾದಿಗಳನ್ನು ಮಾಡ್ತಿದ್ರು.
ಹೊರಗಿನ ಜನರಿಗೆ ತಾವು ಮಾಡುವಂಥ ಧ್ಯಾನ ಪೂಜೆ ಇತ್ಯಾದಿಗಳು ಯಾವುದು ಕಾಣಬಾರದು, ಏಕಾಂತದಲ್ಲಿ ಮಾಡಬೇಕು ಅಂತ ಸಮಾಧಿ ಶುದ್ಧಿ, ಸಮಾಧಿ ಅವರ ಧ್ಯಾನ ತಪಸ್ಸೇನಿದೆ ಅದು ಶುದ್ಧವಾಗಿ ನಡೆಯಬೇಕು ಅನ್ನೋ ದೃಷ್ಟಿಯಿಂದ ಹಾಗೆ ಮಾಡ್ತಿದ್ರು. ಯತಯ ತತ್ರ ಪಟೀಹಿ ಕಷಾಯ ವೇಷಾಹ, ಕಾಷಾಯ ವಸ್ತ್ರ ಕಾವ್ಯ ವೇಷ ಬಟ್ಟೆಗಳೇನಿವೆ ಅವನ್ನ ಕಟ್ಟಿರ್ತಿದ್ರು. ಇನ್ನು ಆಚಾರ್ಯರು ಹೊರಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತ ತಿಳ್ಕೊಂಡು ಅವರು ತಾವು ಕಟ್ಟಿದ ಬಟ್ಟೆಗಳನ್ನೆಲ್ಲ ಬಿಚ್ಚಿಕೊಂಡು ಮುಂದಿನ ಪ್ರಯಾಣಕ್ಕೆ ಸಿದ್ಧರಾಗ್ತಿದ್ರು. ಸಹಸೋದಹರನ್ ಸ್ವಯೋಗ್ಯ ಮುದ್ರಾ ಯುತ ದಂಡಾಧಿಕ ಧಾರಣೋದ್ಯಮೇನ, ತಮಗೆ ಮೀಸಲಾದ ದಂಡಗಳಿರ್ತಾವೆ. ಪ್ರತಿಯೊಬ್ಬ ಯತಿ ಶಿಷ್ಯನ ಹತ್ರನೂ ಕೂಡ ಒಂದು ದಂಡ ಇರ್ತದಲ್ಲ, ಅಲ್ಲಿ ಪರಶ್ವಾದಿ ಮುದ್ರಾಭಿಹಿ ಯುತಾನಾಮ್ ಅಂತ ಬರೆದಿದ್ದಾರೆ. ಬೇರೆ ಬೇರೆ ಥರದ ಮುದ್ರೆಗಳಿರ್ತಾವಂತ. ಅವರವರ ದಂಡ ಅವರವ್ರದ್ದು ಅಂತ ಗೊತ್ತಾಗ್ಲಿಕ್ಕೆ ಅದಕ್ಕೊಂದು ಏನೋ ಒಂದು ಸಂಕೇತ, ಅದೆಲ್ಲ ಆ ಕಾಲದಲ್ಲಿ ಇತ್ತು. ಈಗ ಅಷ್ಟು ಗೊತ್ತಾಗೋದಿಲ್ಲ, ಅದು ಹೆಚ್ಚು ಗೊತ್ತಾಗುವಂತಿಲ್ಲ ಈಗ. ಪರಮಹಂಸರಾದ ಸನ್ಯಾಸಿಗಳು ದಂಡ, ತಾವು ಧಾರಣೆ ಮಾಡುವಂಥ ದಂಡ, ಕಮಂಡಲು ಮೊದಲಾದ ಕಡೆಗಳಲ್ಲಿ ತಮಗೆ ಬೇಕಾದಂಥ ಕೆಲವು ಮುದ್ರೆಗಳನ್ನು ಅಂಕನ ಮಾಡ್ಕೋತಿದ್ರು. ಇದೀಗ ವಿಸ್ಮೃತ ಆಗಿ ಹೋಗಿದೆ ಈ ಸಂಪ್ರದಾಯ. ಯಾಕೆ ವಿಸ್ಮೃತ ಆಗಿದೆ ಅಂತ ಗೊತ್ತಿಲ್ಲ. ಮತ್ತೆ ಆ ಕಾಲದಲ್ಲಿ ಯಾವ್ಯಾವ ಮುದ್ರೆಗಳನ್ನು ಅವ್ರು ಹಾಕೊಳ್ತಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಹೆಚ್ಚೇನು ಉಲ್ಲೇಖ ಕಾಣಿಸೋದಿಲ್ಲ. ಅದ್ರ ಬಗ್ಗೆ ಆ ಮೂಲ, ಆ ಏನೇನು ಹಿಂದಿನ ವಿಶೇಷ ಸಂಗತಿಗಳಿದ್ದು ಅದನ್ನ ಇನ್ನೂ ಹೆಚ್ಚು ಅನ್ವೇಷಣೆ ಮಾಡಬೇಕು ಅಂತ ಬರೀತಾರೆ ವ್ಯಾಖ್ಯಾನಕಾರರು. ಇವತ್ತು ಅದು ಕಾಣಿಸೋದಿಲ್ಲ ಎಲ್ಲನೂ ನಮಗೆ. ಅವಧಾರ್ಯ ವಿಶೇಷಕಾರಿ ಶಂಖ ಪ್ರಕಟಾಂಕಾನ್ ಸುಧಿಯಾ ಗತಾರ್ದ್ರ ಭಾವಾನ್ ಲಸಿತಾ ತುಳಸಿ ಸಗಸ್ಯ ಕಂಠೆ ಹರಿ ನಿರ್ಮಾಲ್ಯ ತಯೋಚಿತ ನ್ಯಧಾಯಿ. ಆಚಾರ್ಯರು ಬೆಳಿಗ್ಗೆ ಎದ್ದು ತಮ್ಮ ಆನ್ನಿಕ ಎಲ್ಲ ಮುಗಿಸಿದ್ರಲ್ಲ, ಆ ಆನ್ನಿಕ ಮುಗಿಯೋ ಹೊತ್ತಿಗೆ ಅವ್ರು ಹಚ್ಚಿಕೊಂಡಂಥ ಪುಂಡ್ರಗಳು, ಹಣೆ ಮೇಲೆ ಶರೀರದ ಮೇಲೆ ಹಚ್ಕೊಂಡಿರುವಂತಹ ಪುಂಡ್ರಗಳು, ಇವೆಲ್ಲ ಏನಿದ್ವು ಪುಂಡ್ರಗಳು ಮತ್ತೆ ಶಂಖಚಕ್ರಾದಿ ಮುದ್ರೆಗಳು, ಅದೆಲ್ಲ ಒಣಗೋದನ್ನ ಕಾಯ್ತಾ ಇದ್ದ ಆಚಾರ್ಯರ ಒಬ್ಬ ಸೇವಕ, ಎಡಬಲ ಸೇವಕರು ಅಂತ ಕರೀತಾರೆ ಅವ್ರಿಗೆ. ಅವ್ನು ಕಾಯ್ತಾ ಇದ್ದ. ಅವನು ಯಾಕೆ ಕಾಯ್ತಿದ್ದ ಅಂತಂದ್ರೆ, ಹಸಿಯಾದ ನಾಮಗಳು, ಹಸಿಯಾದ ಪುಂಡ್ರಗಳ ಮೇಲೆ ಆ ನಿರ್ಮಾಲ್ಯ ತುಳಸಿ ಹಾರವನ್ನು ಹಾಕಿಬಿಟ್ರೆ ಆ ನಾಮಗಳೆಲ್ಲ ಅಳಿಸಿ ಹೋಗಿಬಿಡ್ತವೆ ಅಥವಾ ಅಸ್ತವ್ಯಸ್ತ ಆಗಿಬಿಡ್ತವೆ. ಅದಕ್ಕೆ ಅದು ಒಣಗೋದನ್ನು ಕಾಯ್ತಿದ್ದ ಅವನು. ಒಣಗಿದ್ದಾದ್ಮೇಲೆ ಒಂದು ತುಳಸಿ ಮಾಲೆಯನ್ನು ಆಚಾರ್ಯರ ಕಂಠದಲ್ಲಿ ಹಾಕಿದೆ. ಅದು ಪ್ರಾಯ ನಿತ್ಯದ ಸಂಪ್ರದಾಯವೇ ಆಗಿರಬೇಕು. ಹೀಗೆ ಅದು ಅಳಿಸಿ ಹೋಗಬಾರದು ಅಂತೇಳಿ ಲಸಿತಾ ತುಳಸಿ ಸ್ತಕ್, ತುಳಸಿಯ ಒಂದು ಹಾರ, ಹರಿ ನಿರ್ಮಾಲ್ಯತೆಯು ಉಚಿತ, ಭಗವಂತನ ನಿರ್ಮಾಲ್ಯ ಆದ್ರಿಂದ ಅದನ್ನ ಆತ ಅಲ್ಲಿ ಹಾಕಿದ. ಶಂಖ ಪ್ರಕಟಾಂಕಾನ್, ಶಂಖ ಚಕ್ರ ಮೊದಲಾದ ಚಿಹ್ನೆಗಳು ಒಣಗೋದನ್ನು ಕಾಯ್ದು ಆಮೇಲೆ ಆಚಾರ್ಯರ ಕಂಠಕ್ಕೆ ಅದನ್ನು ಹಾಕಿದ. ಈಗ ಅಂತ ದೀರ್ಘ ದೊಡ್ಡ ತುಳಸಿ ಮಾಲೆಯನ್ನ ಪ್ರತಿಯೊಬ್ಬರು ಕೂಡ ಹಾಕೊಳ್ಳಿಕ್ಕೆ ಅದು ಸಿಗೋದಿಲ್ಲ. ಅಷ್ಟು ತುಳಸಿನೇ ಸಿಗ್ತಿಲ್ಲ. ಆದ್ರಿಂದ ಈಗೇನ್ ಮಾಡಿದಾರೆ ಅಂದ್ರೆ ಒಣಗಿದ ತುಳಸಿಯನ್ನು ಹಾಕೋತಾರೆ. ಒಣಗಿದ ತುಳಸಿಯ ಮಾಲೆಯನ್ನು ಹಾಕೊಳ್ಳೋದು ಹಂಗೆ ಬಂತು. ಈಗ ಅದು ಸುಲಭ, ಬೇಕಾದಾಗ ತೆಗೆದಿಡ್ಬೋದು ಮತ್ತೆ ಹಾಕೋಬಹುದು ಅನ್ನೋ ಕಾರಣಕ್ಕಾಗಿ ಬಂತು, ಪ್ರಾಯ ಕಾಣಿಸ್ತದೆ. ಯತಧೀಹಿ ಗುರುಚಕ್ರಿ ಮೂರ್ತಿ ಪೂರ್ಣಂ ಯತ ನಿಶ್ವಾಸವಚ ವಿಶೋಧ್ಯಪಾಣಿ ಗುಣ ಕುಂಡಲ ಮಂಡಿತಂ ವಿಮಾನಂ ಗುಣಬಂಧಂ, ಅಥವಾ ಕೆಲವು ಕಡೆ ಗುಣಬದ್ಧಂ, ಎರಡು ಪಾಠನು. ಗುಣಬದ್ಧಂ ಕವಚಾವೃತಂ ಬಭಾರ. ಆಚಾರ್ಯರು ಪ್ರಯಾಣ ಮಾಡುವಾಗ ಅದನ್ನ ತಲೆ ಮೇಲೆ ಧಾರಣೆ ಮಾಡಲಿಕ್ಕೆ, ಆಚಾರ್ಯರು ಎತ್ತಿನ ಗಾಡಿಗಳು ಮತ್ತು ಕುದುರೆ ಗಾಡಿಗಳ ಮೇಲೆ ಪ್ರಯಾಣ ಮಾಡಿದ್ದಲ್ಲಿ ಉಲ್ಲೇಖ ಕಾಣಿಸೋದಿಲ್ಲ. ಮುಂದೆ ಮುಂದೆ ಅಂತ ಒಂದು ರೂಢಿನೂ ಕಂಡು ಬಂತು. ಅದಾದ್ಮೇಲೆ ಇತ್ತೀಚೆಗೆ ಒಂದು 100 ವರ್ಷದಲ್ಲೆಲ್ಲ ಕಾರು ವ್ಯಾನ್ಗಳಲ್ಲಿ ಸನ್ಯಾಸಿಗಳು ಪ್ರಯಾಣ ಮಾಡೋದು ಕೂಡ ರೂಢಿಗೆ ಬಂತು. ಆಚಾರ್ಯರ ದೇವರ ಪೆಟ್ಟಿಗೆಗಳಿದ್ವಲ್ಲ, ಅದನ್ನು ಒಬ್ಬ ಶಿಷ್ಯ ಧಾರಣೆ ಮಾಡಿದ ಪ್ರಯಾಣದಲ್ಲಿ ಮುಂದೆ ಹೋಗ್ಲಿಕ್ಕೆ. ಯತಧೀಹಿ, ದೇವರ ಪೆಟ್ಟಿಗೆಯನ್ನ ಹೊರೋದು, ತಲೆ ಮೇಲೆ ಹೊತ್ಕೊಂಡು ಬರೋದು ಅಂತಂದ್ರೆ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾದ ಕೆಲಸ. ಗುರು ಚಕ್ರಿ ಮೂರ್ತಿ ಪೂರ್ಣಂ, ಚಕ್ರಾಂಕಿತ, ಸುದರ್ಶನ, ಶಾಲಗ್ರಾಮ ಪ್ರತಿಮೆಗಳು ಇವನ್ನೆಲ್ಲ ಆ ಪೆಟ್ಟಿಗೆಯಲ್ಲಿ ಹಾಕಿಟ್ಟಿರ್ತಾರೆ. ಯಥ ನಿಶ್ವಾಸವಚಾಹ, ನಮ್ಮ ಕೆಟ್ಟ ಉಸಿರು ಆ ದೇವರ ಪೆಟ್ಟಿಗೆಗಳಿಗೆ ಬಡಿಯಬಾರದು. ಹಾಗೆ ಅದನ್ನು ಎಚ್ಚರಿಕೆಯಿಂದ ಕೈ ತೊಳೆದುಕೊಂಡು ಸ್ವಚ್ಛ ಮಾಡಿಕೊಂಡು ಅದನ್ನ ತಲೆ ಮೇಲೆ ಅಥವಾ ಹೆಗಲ ಮೇಲೆ ಧಾರಣೆ ಮಾಡಿದ ಒಬ್ಬ. ಅದು ಹೇಗೆ ಮಠಗಳಲ್ಲಿ ದೇವರ ಸಂಪುಷ್ಟಗಳಿಗೆ ಏನೇನನ್ನು ಕಟ್ಟುವಂಥ ಸಂಪ್ರದಾಯ ಇತ್ತು ಅದೆಲ್ಲ ಇಲ್ಲಿ ಈ ಶ್ಲೋಕದಲ್ಲಿ ಕವಿಗಳು ಹೇಳ್ತಾರೆ. ಹೇಳಿದ ಮೇಲೂ ಕೂಡ ಅದು ಪೂರ್ಣ ಸ್ಪಷ್ಟ ಆಗಿಲ್ಲ. ಏನೇನು ಕಟ್ತಿದ್ರು, ಅದು ಕೃಷ್ಣಾಜಿನವೋ ಬರೇ ಬಟ್ಟೆಯೋ ಮತ್ತು ಎಂಥ ದಾರವನ್ನು ಕಟ್ತಿದ್ರು
ಅನ್ನೋದ್ರ ಬಗ್ಗೆ ಈಗ ನಮ್ಗೆ ಏನೇನೋ ಸಂಪ್ರದಾಯಗಳಿವೆ. ಘಟ್ಟದ ಮೇಲಿನ ಮಠಗಳಲ್ಲಿ, ಘಟ್ಟದ ಕೆಳಗಿನ ಮಠಗಳಲ್ಲಿ ಬೇರೆ ಬೇರೆ ಸಂಪ್ರದಾಯಗಳು ಈಗಿವೆ. ಆಗ ಏನಿತ್ತು ಅಂತ ಇಲ್ಲಿ ಹೇಳ್ತಾರೆ ಕವಿಗಳು, ಆದ್ರೆ ಅದು ಪೂರ್ಣ ಇಲ್ಲ, ಸ್ಪಷ್ಟವಾಗಿಲ್ಲ ಮಾಹಿತಿ. ಏನೇನು ಧಾರಣೆ ಮಾಡ್ತಿದ್ರು? ಗುಣಕುಂಡಲ ಮಂಡಿತಂ ವಿಮಾನಂ ಗುಣಬದ್ಧಂ, 3 ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ವಿಮಾನ ಅಂತಂದ್ರೆ ನಾವೀಗ ತಿಳ್ಕೊಂಡಂತೆ ವಿಮಾನ ಅಂದ್ರೆ ಹಾರಾಡುವ ವಿಮಾನ ಅದಲ್ಲ. ವಿಮಾನ ಅಂದ್ರೆ ಮೂಲತಃ ಒಂದು ಪೆಟ್ಟಿಗೆ ಅಥವಾ ಗೋಪುರ, ಅಲಂಕೃತವಾದದ್ದು. ದೇವರ ಪೆಟ್ಟಿಗೆಗಳನ್ನ, ಮಠದಲ್ಲಿರುವಂತಹ ದೇವರ ಪೆಟ್ಟಿಗೆಗಳನ್ನ ನೀವು ನೋಡಿರ್ತೀರಿ. ಅದಕ್ಕೆ ಗೋಪುರದ ಚಿಹ್ನ 4 ಕಡೆ, ಮೇಲೆ ಕೆಳಗೆ ಎಲ್ಲ ಮಾಡಿರ್ತಾರೆ. ಅದಕ್ಕೆ ಅದನ್ನ ವಿಮಾನ ಅಂತ ಹೇಳಿದ್ರು. ಆ ತಿರುಪತಿಯಲ್ಲಿ ವಿಮಾನ ಶ್ರೀನಿವಾಸ ಅಂತ ನೋಡ್ತೀವಲ್ಲ, ಅದು ಏನು ಹಾರಾಟ ಮಾಡುವ ವಿಮಾನ ಏನಲ್ಲ, ಒಂದು ರೀತಿಯಾದ ಗೋಪುರ. ಆ ಪರಮಾತ್ಮನ ಒಂದು ರೂಪ ಅದು. ಆ ರೂಪಕ್ಕೆ ಒಂದು ಗೋಪುರ ಇದೆ ಅಲ್ಲಿ, ಒಂದು ಬೆಳ್ಳಿಯ ಗೋಪುರವನ್ನೇನೋ ಅದಕ್ಕೆ ಮಾಡಿ, ಅದು ಉಳಿದ ಮೂರ್ತಿಗಳ ನಡುವೆ, ಉಳಿದ ಅಲಂಕಾರಗಳ ನಡುವೆ ಅದೊಂದು ಎದ್ದು ಕಾಣುವಂತೆ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ವಿಮಾನ ಅಂದ್ರೆ ಪೆಟ್ಟಿಗೆ, ಬೇರೆ ಏನಲ್ಲ. ಕವಚಾವೃತಂ ಗುಣಬದ್ಧಂ ಗುಣಕುಂಡಲ ಮಂಡಿತಂ ಅಂತ 3 ವಿಶೇಷಣಗಳನ್ನು ಹೇಳ್ತಾರೆ. ಅದಕ್ಕೊಂದು ಕವಚ ಇತ್ತು. ಯಾವ ಕವಚ ಅಂತ ಇಲ್ಲ, ಅದೇ ಸಮಸ್ಯೆ ಆಗಿರೋದು. ಆ ಕವಚವನ್ನು ಬಟ್ಟೆಯ ಕವಚ ಅಂತ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ, ಕೃಷ್ಣಾರ್ಜುನದ ಕವಚ ಅಂತ ಇನ್ನು ಕೆಲವರು ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಗೋವಿಂದಾಚಾರ್ಯ ಒಂದು ವ್ಯಾಖ್ಯಾನದಲ್ಲಿ ಹೀಗಿದೆ: ಒಂದು ದರ್ಭದ ಹಗ್ಗ, ಬಿರುಸಾದಂತಹ ದರ್ಭದಿಂದ ನಿರ್ಮಾಣ ಮಾಡಿದ ಹಗ್ಗ ಇರ್ತದೆ. ಈ ಉಪನಯನದ ಕಾಲದಲ್ಲಿ ಮೌಂಜಿ ಅಂತ ಹಾಕೋತಾರಲ್ಲ, ಆ ಥರದ್ದು ದರ್ಭೆಯ ಒಂದು ಹಗ್ಗ. ಅದನ್ನು ಮೊದಲು ಆ ಹಿತ್ತಾಳೆ ಅಥವಾ ಬೆಳ್ಳಿ ಪೆಟ್ಟಿಗೆ ಕಟ್ತಾರೆ ಒಳಗೆ. ಅದಾದ್ಮೇಲೆ ಅಜಿನ ಪಟ್ಟಮಯೇನ, ಕೃಷ್ಣಾರ್ಜುನದ ಒಂದು ಅಗಲವಾದಂತಹ ಪಟ್ಟಿ, ಅದನ್ನು ಅದರ ಮೇಲೆ ಕಟ್ತಾರೆ. ಇದಾದ್ಮೇಲೆ ಮತ್ತೊಂದು ಸರಿ ಒಂದು ಹಗ್ಗವನ್ನು ಅದು ಹೊರಗೆ ಕಟ್ತಾರೆ. ಇಷ್ಟು ಒಟ್ಟಾರೆ ಇರುವಂಥ ಸಂಪ್ರದಾಯ. ಇದನ್ನು ಗೋವಿಂದಾಚಾರ್ಯ ಹೇಳ್ತಾರೆ. ಆದರೆ ಈ ಕವಚಾವೃತಂ ಅನ್ನೋದಕ್ಕೆ ಮೂಲ ವ್ಯಾಖ್ಯಾನಗಳು, ಕೆಲವು ಹಳೆಯ ವೇದಾಂಗ ತೀರ್ಥರು ಮೊದಲಾದ ಮಾಡಿದ ವ್ಯಾಖ್ಯಾನಗಳೇನಿವೆ, ಅದಕ್ಕೊಂದು ಬಟ್ಟೆಯ ಆವರಣವೇ ಇತ್ತು, ಬಟ್ಟೆಯ ಆವರಣವನ್ನೇ ಕಟ್ಟಿದ್ರು ಅಂತ ಹೀಗೆ ಕಾಣಿಸ್ತದೆ. ಗುಣಕುಂಡಲ ಮಂಡಿತಂ, ಒಂದು ತಂತು ಅಂತಂದ್ರೆ ಸುತಳಿ ಮೊದಲಾದವು ಇರ್ತಾವಲ್ಲ, ಬಟ್ಟೆಯ ನೂಲು ಇರ್ಲಿಕ್ಕಿಲ್ಲ, ಅದ್ರ ಮೈಲಿ ಅದು ಮಡಿಗೆ ಬರೋದಿಲ್ಲ. ಸುತಳಿ ಮೊದಲಾದ ನೂಲುಗಳು ಇರ್ತಾವಲ್ಲ, ಹುರಿ ಸೆಣಬಿನಿಂದ ತಯಾರಾಗುತ್ತೆ, ಅದನ್ನ ಒಂದನ್ನು ಕಟ್ಟಿರ್ತಾರೆ. ಅದಾದ್ಮೇಲೆ ಈ ಒಂದು ವಸ್ತ್ರದ ಒಂದು ಅಲಂಕೃತವಾದಂಥ ವಸ್ತ್ರವನ್ನು ಅದ್ರ ಮೇಲೆ ಕಟ್ಟಿರ್ತಾರೆ. ಇದು ಈ ವ್ಯಾಖ್ಯಾನಗಳಲ್ಲಿ ಕೆಲವು ಕಡೆ ಕಾಣಿಸ್ತದೆ. ಅಂತೂ ಆ ಮೇಲೊಂದು ಹೊರಗಿನ ಹೊದಿಕೆ, ಅದು ಬಟ್ಟೆಯ ಹೊದಿಕೆಯೋ ಕೃಷ್ಣಾರ್ಜುನದ ಹೊದಿಕೆಯೋ ಸ್ಪಷ್ಟ ಆಗೋದಿಲ್ಲ. ಇಷ್ಟು ಹೇಳಿದ್ರು ಕೂಡ ಅದೇನೇ ಇರಲಿ. ಅಂತೂ ಈಗೇನು ಮಾಡ್ತಾರೆ ಉಡುಪಿ ಕಡೆ ಮತ್ತೆ ಘಟ್ಟದ ಮೇಲೆ, ಅದನ್ನು ಒಂದು ಬಾರಿ ನೋಡ್ಬೋದು. ಈಗಷ್ಟೇ ನಮ್ಗೆ ಅಷ್ಟು ತಿಳಿಬೋದು. ಈಗ ಉಡುಪಿ ಕಡೆ ಆ ಬೆಳ್ಳಿ ಪೆಟ್ಟಿಗೆ ಇರ್ತದಲ್ಲ, ಆ ಪೆಟ್ಟಿಗೆಗೆ ಒಂದು ಪೆಟ್ಟಿಗೆ ಒಳಗೆ ಪ್ರತಿಮೆಗಳನ್ನು ಹಾಕಿಟ್ಟಿರ್ತಾರೆ. ಆ ಪ್ರತಿಮೆಗಳನ್ನೆಲ್ಲ ರೇಷ್ಮೆಯ ವಸ್ತ್ರಗಳಿಂದ ಮುಚ್ಚಿರ್ತಾರೆ. ಮುಚ್ಚಿ ಅದನ್ನು ಹಾಕ್ತಾರೆ, ಆ ಎಲ್ಲ ಪ್ರತಿಮೆಗಳಲ್ಲಿ ಹಾಕ್ತಾರೆ. ಹಾಕಿ ಆ ಪೆಟ್ಟಿಗೆ ಬಾಗಿಲನ್ನು ಹಾಕಿ, ಆ ಯಾವುದಾದ್ರೂ ರೇಷ್ಮೆಯ ನೂಲು ಒಂದು ತುಣುಕು ಹೊರಗೆ ಬಂದಿದೆಯೋ ಅಂತ ನೋಡ್ತಾರೆ. ಯಾಕಂದ್ರೆ ಕಟ್ಟಿ ಬೀಗ ಹಾಕಿದವ ಮೈಲಿಗೆ ಆದ್ಮೇಲೆ ಅದನ್ನೇನಾದ್ರು ಮುಟ್ಟಿದ್ರೆ ಅದು ಮತ್ತೆ ಮೈಲಿಗೆ ಅದಕ್ಕೆ ಅದು ಯಾರಿಗೂ ಕಾಣಿಸೋದಿಲ್ಲ. ಮತ್ತು ಈ ಪಟ್ಟದ ದೇವರು ಅಂತ ಏನಿರ್ತಾರಲ್ಲ, ಈ ಪೇಜಾವರ ಮಠದಲ್ಲಿ ಆಚಾರ್ಯರಿಗೆ ಕೊಟ್ಟ ದೇವರು ವಿಠ್ಠಲ ದೇವರು. ಅದಾದ್ಮೇಲೆ ಕಣ್ಣು ತೀರ್ಥರು ಪೂಜೆ ವಿಜಯಧ್ವಜ ತೀರ್ಥರು ಪೇಜಾವರ ಮಠದಲ್ಲಿ ಬಂದವರು, ಅವರು ಪೂಜೆ ಮಾಡಿದ್ದು ರಾಮದೇವರು. ಈ ಕೆಲವು ವಿಶೇಷ ದೇವರುಗಳನ್ನ ಯಾವ ಉಳಿದವರು ಮುಟ್ಟುವಂತಿಲ್ಲ. ಮುಟ್ಟಬೇಕು ಅಂತಿದ್ರೆ ಆ ಸನ್ಯಾಸಿ ಉತ್ತರಾಧಿಕಾರಿ ಮಾತ್ರ ಮುಟ್ಟಬೇಕು, ಉಳಿದವ್ರು ಮುಟ್ಟುವಂತೆ ಇಲ್ಲ ಅದನ್ನ. ಆದ್ರೆ ಉಳಿದ ಶಾಲಗ್ರಾಮಗಳು ಅದನ್ನೆಲ್ಲ ಉಳಿದವ್ರು ಮುಟ್ಟಬಹುದು. ಶಾಲಗ್ರಾಮಗಳು, ಬೇರೆ ದೇವರುಗಳು, ಯಾಕಂದ್ರೆ ಇಡೀ ಪೀಠ ತುಂಬೆಲ್ಲ ಬೇರೆ ಬೇರೆ ದೇವರುಗಳೇ ಇರ್ತಾರಲ್ಲ, ಅದನ್ನೆಲ್ಲ ಆ ಎಡಬಲ ಸೇವೆ ಮಾಡುವವರು ಮುಟ್ಟಬಹುದು. ಈ ಪಟ್ಟದ ದೇವರುಗಳು ಅಂತ ಏನಿರ್ತವೆ ಅದನ್ನ ಆ ಮುಖ್ಯ ಪೀಠಾಧ್ಯಕ್ಷರು, ಅವರು ಸನ್ಯಾಸಿ, ಅವರು ಉತ್ತರಾಧಿಕಾರಿ, ಇವ್ರು ಮಾತ್ರ ಮುಟ್ಟಬೇಕು, ಬೇರೆ ಯಾರು ಮುಟ್ಟುವಂತಿಲ್ಲ ಇದನ್ನು. ಸ್ವಾಮಿಗಳಾದವರು ರೇಷ್ಮೆ ವಸ್ತ್ರಗಳಲ್ಲಿ ಅವನ್ನು ಮುಚ್ಚಿಡಬೇಕು. ಮುಚ್ಚಿಟ್ಟು ಅದನ್ನ ಮುಚ್ಚಳ ಹಾಕುವಾಗ ಯಾವ್ದಾದ್ರು ನೂಲು ಚುಂಗು ಹೊರಗೆ ಬಂದಿದೆ ಅಂತ ಪರಿಶೀಲನೆ ಮಾಡಬೇಕು. ಇಷ್ಟೆಲ್ಲ ಆದ್ಮೇಲೆ ಅದಕ್ಕೊಂದು ಬೀಗ ಹಾಕ್ತಾರೆ. ಬೀಗ ಹಾಕಿ ಅದಕ್ಕೊಂದು ಹುರಿ ದಾರ ಕಟ್ತಾರೆ, ಸುತ್ತಳಿ ಸೆಣಬಿನ ದಾರವನ್ನು ಕಟ್ಟಿ ಅದನ್ನ ಆ ಎಡಬಲ ಸೇವಕನ ಸುಪರ್ದಿಗೆ ಒಪ್ಪಿಸ್ತಾರೆ. ಅದಾದ್ಮೇಲೆ ಆತ ಅದನ್ನು ಹೊರಗೆ ತೆಗೆದು ಇಟ್ಟಿರ್ತಾನೆ, ತಾನು ಮಡಿಯಲ್ಲಿರೋ ತನಕ. ಆ ಪೀಠದ ಮುಂದೆ ಅದಿರ್ತದೆ. ಆತ ತಾನು ಮೈಲಿಗೆ ಆಗೋ ಸಂದರ್ಭದಲ್ಲಿ ಅದಕ್ಕೆ ಒಂದು ಅಲಂಕೃತವಾದ ವಸ್ತ್ರ ಹೊತ್ತಿಸ್ತಾನೆ. ಈ ಕಿನಕಾಪಿನ ಬಟ್ಟೆಗಳು, ಹೊಳೆಯುವ ಬಟ್ಟೆಗಳು ಇರ್ತಾವಲ್ಲ, ಅದು ಪೂರ್ಣ ಮೈಲಿಗೆ ಬಟ್ಟೆನೇ ಅದು.
ಇವನು ತಾನು ಮೈಲಿಗೆ ಆದ್ಮೇಲೆ ಅದನ್ನು ಅದಕ್ಕೆ ಹೊತ್ತಿಸ್ತಾನೆ. ಹೊದಿಸಿ ಅದಕ್ಕೆ ಮತ್ತೊಂದು ಕಟ್ತಾನೆ, ಅದನ್ನು ಹಿಡಿದು ಎಲ್ಲೂ ಜಾರಿ ಬೀಳದಂತೆ. ಅದನ್ನ ವಾಹನದಲ್ಲಿ ತಗೊಂಡೋಗಿ ಸ್ವಾಮಿಗಳು ಪಾದಪೂಜೆಗೆ ಹೋಗುವಾಗ, ಸ್ವಾಮಿಗಳು ಎಲ್ಲೇ ಹೋಗುವಾಗ ಅವ್ರ ಜೊತೆಗೆ ಅದು ಇದ್ದಿರ್ತದೆ. ಇದಿಷ್ಟು ಈಗ ಉಡುಪಿ ಕಡೆ ನಡೆದಿರುವಂಥ ಸಂಪ್ರದಾಯ. ಅವರು ಕೃಷ್ಣಾಜಿನ ಪೆಟ್ಟಿಗೆಗಳಲ್ಲಿ ಅದನ್ನು ಕಟ್ಟಿಡೋದಿಲ್ಲ. ಮತ್ತು ತಾವು ಕೂಡ ಮಡಿಯಲ್ಲಿದ್ದಾಗ ಕೃಷ್ಣಾಜಿನ ಉಪಯೋಗ ಮಾಡೋದಿಲ್ಲ. ಘಟ್ಟದ ಮೇಲೆ ಮಡಿಯಲ್ಲಿದ್ದಾಗಲೂ ಕೃಷ್ಣಾಜಿನ ಉಪಯೋಗ ಮಾಡೋದು, ಅಥವಾ ಕೃಷ್ಣಾಜಿನ ಪೆಟ್ಟಿಗೆಗಳಲ್ಲಿ ದೇವರನ್ನ ಇಡೋದು, ಬೇರೆ ಘಟ್ಟದ ಮೇಲೆ ನಡ್ಕೊಂಡು ಬಂದಿರುವಂಥ ಪದ್ಧತಿ. ಈಗ ಬದಲಾದಂಥ ಒಂದು ಸಂಪ್ರದಾಯದ ಪ್ರಕಾರ ಕೃಷ್ಣಾಜಿನ, ಶುದ್ಧವಾದ ಕೃಷ್ಣಾಜಿನ ಸಿಗ್ತಿಲ್ಲ. ನಾಯಿ ಚರ್ಮ, ಹಂದಿ ಚರ್ಮಗಳನ್ನೆಲ್ಲ ಚೆನ್ನಾಗಿ ಹದ ಮಾಡಿ ಅದಕ್ಕೆ ಕೃಷ್ಣಾಜಿನ ಅಲಂಕಾರ ಮಾಡಿಬಿಡ್ತಾರೆ. ಅದರಿಂದ ಅದನ್ನೀಗ ನಾವು ವಿಶ್ವಾಸ ಇಟ್ಟು ಅದನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಅದಕ್ಕೆ ನಾವು ಘಟ್ಟದ ಮೇಲಿನವರು ನಾವು ಏನು ಮಾಡ್ತಿದ್ದೀವಿ ಈಗ ಅಂತಂದ್ರೆ, ಕೃಷ್ಣಾಜಿನ ಪೆಟ್ಟಿಗೆಗಳು ನಮ್ಮಲ್ಲಿ ಇದ್ರೂ ಕೂಡ ಎಲ್ಲರೂ ಹೊರಗೆ ಹೋಗುವಾಗ ಅದನ್ನೆಲ್ಲ ತೆಗೆದು ಬಿಸಾಕಿ ಆ ಬೆಳ್ಳಿಯ ಸಂಪುಷ್ಟವೋ ಅಥವಾ ಒಂದು ಹಿತ್ತಾಳಿ ಸಂಪುಷ್ಟವೋ ಏನಿರ್ತದೆ ಅದಕ್ಕೊಂದು ಸುತ್ತಳಿಯನ್ನು ಕಟ್ಟಿಬಿಟ್ರೆ ಮುಗಿತು ಅದು ಮಡಿ ಅಂತ. ಹೀಗೆ ನಾವು ಅದನ್ನು ಪರಿಗ್ರಹ ಮಾಡಿ ಹೊರಗೆ ತಗೊಂಡು ಹೋಗ್ತೀವಿ. ಅದಕ್ಕೆ ಎರಡು ಕಾರಣ. ಒಂದು, ಆ ಕೃಷ್ಣಾಜಿನ ಶುದ್ಧವಾದ ಕೃಷ್ಣಾಜಿನ ಹೌದೋ ಇಲ್ಲೋ ಅನ್ನೋದನ್ನು ತೀರ್ಮಾನ ಮಾಡ್ಲಿಕ್ಕೆ ಆಗದೇ ಇರೋ ಪ್ರಶ್ನೆ ಒಂದು. ಇನ್ನೊಂದು, ಕೃಷ್ಣಾಜಿನ ಹಳೆಯ ಕೃಷ್ಣಾಜಿನವೇ ಯಾವುದೋ ನಮ್ಮ ಅಪ್ಪ ಅಜ್ಜ ಅವ್ರ ಕಾಲದಿಂದ ಬಂದದ್ದಾದರೂ ಕೂಡ ಈ ಕೃಷ್ಣಾಜಿನ ಸಮೇತ ನಾವೆಲ್ಲರೂ ಪ್ರಯಾಣ ಮಾಡಿ ಆ ಕೃಷ್ಣಾಜಿನ ಯಾರ್ದಾರು ಅರಣ್ಯ ಇಲಾಖೆ ಅಧಿಕಾರಿಗಳು ಇಂಥವ್ರ ಕೈಗೆ ಸಿಕ್ಕಿಬಿದ್ದು ಅದು ನಾನ್ ವೇಲೇಬಲ್ ವಾರಂಟಿಗೆ ಕಾರಣ ಆಗ್ತದೆ. ಇಂಥ ಎಷ್ಟೋ ಸಮಸ್ಯೆಗಳನ್ನ ಎದುರಿಸಿದ್ದಾರೆ. ಹಾಗಾಗಿ ಘಟ್ಟದ ಮೇಲೆ ಎಷ್ಟೋ ಜನ ಸ್ವಾಮಿಗಳು ಕೂಡ ಇನ್ಮೇಲೆ ಆ ಕೃಷ್ಣಾಜಿನ ಇತ್ಯಾದಿಗಳನ್ನ ಬಿಟ್ಟು ಬಿಡ್ರಿ, ನಿಮ್ಮ ಸಂಪುಷ್ಟಕ್ಕೆ ಮೇಲೆ ಒಂದು ಸುತ್ತಳಿ ಕಟ್ಕೊಂಡು ನೀವು ತೊಗೊಂಡು ಹೋಗ್ಲಿ ಕಡ್ಡೆ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅದು ಬರೀ ದೇವರ ಪೆಟ್ಟಿಗೆಗಳಿಗಲ್ಲ, ನಾವು ಉಪಯೋಗ ಮಾಡುವಂಥ ರೇಷ್ಮೆ ವಸ್ತ್ರಗಳು, ಧಾಬಳಿ ಮತ್ತೆ ಮಡಿ ವಸ್ತ್ರಗಳು, ಬೆಳಿಗ್ಗೆ ಮಡಿ ಹಾಕಿ ಮತ್ತೆ ಮಧ್ಯಾಹ್ನ ಎಲ್ಲರೂ ತೊಗೊಂಡು ಹೋಗೋದಿರ್ತದಲ್ಲ, ಅಲ್ಲೆಲ್ಲ ಕಡೆನೂ ಕೂಡ ಆ ಕೃಷ್ಣಾಜಿನದ ಒಂದು ಕಷ್ಟಪಾಳ ಅಂತ ಏನು ಇರ್ತಿತ್ತು ಹಳೆ ಕಾಲಕ್ಕೆ, ಅದನ್ನು ಬಿಟ್ಟು ದಾಬಳಿಯ ಒಂದು ಚೀಲ ಮಾಡಿ ಅದರೊಳಗೆ ಈ ಮಡಿ ವಸ್ತ್ರಗಳನ್ನು ಹಾಕಿ ಅದನ್ನು ಮೇಲಿಂದ ಸರಿಯಾಗಿ ಕಟ್ಟಿ ಅದೆಲ್ಲೋ ಒಳಗಿನ ವಸ್ತ್ರ ಎಲ್ಲೋ ಹೊರಗೆ ಕಾಣದಂತೆ ಮಾಡಿಕೊಂಡು ಆ ಮಡಿಯನ್ನು ಮೇಂಟೈನ್ ಮಾಡ್ಕೊಳ್ಳುವಂಥ ಒಂದು ಸಂಪ್ರದಾಯ ಈಗ ಅಲ್ಲಲ್ಲಿ ಬಳಕೆಗೆ ಬಂದಿದೆ. ಇನ್ನೂ ಕೃಷ್ಣಾಜಿನ ಇಟ್ಕೊಂಡಿದ್ದವ್ರು ಇದ್ದಾರೆ, ಇಲ್ಲ ಅಂತಲ್ಲ. ಬದಲಾದ ಪರಿಸ್ಥಿತಿ, ಆಪತ್ತುಗಳನ್ನೆಲ್ಲ ಗಮನಿಸಿ ಹೀಗೆ ಮಾಡಬಹುದು ಅಂತ ಕಾಣಿಸ್ತದೆ. ಇಷ್ಟೆಲ್ಲ ಆಗ ಆ ಶಿಷ್ಯರು ಮಾಡ್ತಿದ್ರು. ಆದರೆ ಅವರು ಮೇಲೆ ಕಟ್ಟುತ್ತಿದ್ದದ್ದು ಕೃಷ್ಣಾಜಿನವೋ ಅಥವಾ ಬಟ್ಟೆಯ ತುಣುಕೋ ಅದು ಅಲ್ಲಿ ಸ್ಪಷ್ಟ ಆಗಿಲ್ಲ. ವ್ಯಾಖ್ಯಾನಗಳಲ್ಲಿ ಇನ್ನೂ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗಿದೆ. ಇವತ್ತೇನು ನಡೀತದೆ ಅಂದರೆ ಕೃಷ್ಣಾಜಿನವನ್ನು ಉಡುಪಿ ಮಠಗಳಲ್ಲಿ ಉಪಯೋಗ ಮಾಡೋದಿಲ್ಲ, ಅಷ್ಟು ಈಗ ನಮಗೆ ಕಾಣಿಸ್ತದೆ. ಅಲ್ಲಿಗೆ ಈ 13ನೇ ಸರ್ಗದ 13ನೇ ಶ್ಲೋಕ ಅದರ ವರ್ಣನದೊಂದಿಗೆ ಇವತ್ತಿನ ಈ ಕಥಾಭಾಗ ಸಮಾಪ್ತಿಯನ್ನು ಕಂಡಿದೆ.